ಇಲ್ರಿ ಇಲ್ಲ ಬೇಡ, ನಮಗೆ ಮಜಿಗಿಜಿ ಏನು ಬೇಡ. ನೀವು ಈಗಲೇ ಫೋನ್ ಹಚ್ಚ್ರಿ ನಮ್ಮ ಎದುರಿಗೆ. ಇಲ್ಲಿ ಸಂತಕ ನಾನು ಫೋನ್ ಮಾಡಿದ್ದೆ, ನಿನ್ನಿಂದ ಮಾಡ್ಕೊತೀನಿ, ಫೋನ್ ಸಿಗವಲ್ತು. ನೋಡೋಣ ತಡಿ ಮಾಡ್ತಾರ ಅವ್ರ. ಮತ್ತು ದರ್ಶನಕ್ಕೆಲ್ಲ ಹೋಗಿರ್ತಾರಲ್ಲ, ನಾವು ಆ ಟೈಮ್ನಾಗ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಾನು ಸುಮ್ಮನೆ ಆದ್ನಿವ. ಹಚ್ಚಂತವ ನಾ ಹಚ್ಚಿದವಳೆ ನಿಮ್ಗೆ ಹೇಳ್ತೇನೆ. ಹಾಂ ಅಲ್ಲ ಮತ್ತೆ ಹೌದು, ನೀವು ಹೊಲಕ್ಕೆ ಬಂದ್ರಲ್ಲ ಸೀದಾ ಮನೆಗೆ ಹೋಗ್ಬೇಕಿಲ್ಲ? ಅಲ್ಲ ಯಾಕೆ ಹೇಳಿದೆ ಅಂದ್ರೆ ಮನ್ಯಾಗ ಮಗ ಇದ್ನ, ಅವ್ನ ಮೊಬೈಲಿಗೆ ಏನಾರು ಹಚ್ಚಾರನ ಅಂತ ಕೇಳಲಾಗಿತ್ತು ಅಂತ. ಏಯ್ ಗೌಡ್ಸೇನಿ, ಮನೆಗೆ ಹೋಗಿ ಮನ್ಯಾಗ ಯಾರು ಇಲ್ಲ, ಬೀಗ ಜಡ್ದಿರಿ ಮನೆಗೆ ಗೊತ್ತಾನ. ಅದಕ್ಕೆ ಹೊಲ್ದಾಗದ್ರೇನು ಅಂತ ಹೇಳಿ ಬಂದೆ ನಾನು ಈಕಿ ಸೇರ್ಕೊಂಡು. ನಮ್ಮ ಟೆನ್ಷನ್ ನಮಗೆ, ನೀ ನೋಡಿದ್ರೆ ಆರಾಮಾಗದಿಯಲ್ಲ. ಅನ್ಪೂರ್ಣಿ, ನನಗೂ ಟೆನ್ಷನ್ ಆಗೈತೆ. ಏನು ಮಾಡಲಿ ಆದ್ರೆ ನನ್ನ ಮಗಳು ಹೋಗಿಲ್ಲನ, ನಮ್ಮ ಯಜಮಾನನು ಹೋಗಿಲ್ಲನ, ನಿನ್ನ ಮಗಳು ಒಬ್ಬಕ್ಕೆ ಹೋಗಿಲ್ಲನ. ನನಗೂ ಭಾಳ ಟೆನ್ಷನ್ ಆಗೈತಿ. ಅದೇನು ಮಾಡೋದು, ಫೋನ್ ಮಾಡ್ತಾರೆ ಬಿಡು, ನಿಮ್ಮಂಗೆ ನಾವು ಟೆನ್ಷನ್ ತೋರ್ಸ್ಕೊಳಕ್ಕೆ ಬರಂಗಿಲ್ಲಲ್ಲ, ಮಾಡ್ತಾರ ಅಂತ ಹೇಳಿ ಸುಮ್ಮನೆ ಇರ್ತಾನೆ ಅಷ್ಟೇ. ಆದರೂ ಏನೋ ಇಲ್ಲೇನೋ ಮೋಸ ನಡೆಯಕತ್ತತಿ ಅಂತ ನನಗೆ ವಾಸನೆ ಬರಾಕತ್ತತಿ. ಈ ಮೋಸ ನನ್ನ ಮಗಳಿಗೆ ಏನಾರು ತೊಂದರೆ ಆಯ್ತು ಅಂದ್ರೆ ಮತ್ತು ನಾ ಸುಮ್ಮನಿರಾಗ ಅಕ್ಕೇ ಅಲ್ಲ ನೋಡು. ಮತ್ತು ಈಗ ಬೇಕೆ ಮಗಳನ್ನ ಕಂಡಂಗೆ ಮಾಡ್ತಾ ನೋಡಿಕಿ. ನಮಗೆಲ್ಲ ಮಕ್ಕಳೇ ಇಲ್ಲ ನೋಡು, ನಾನು ನನ್ನ ಮಗಳನ್ನ ಕಳಿಸ್ಲೇ ಇಲ್ಲ ನೋಡು. ಅನ್ಪೂರ್ಣಿ, ಮನೆಗೆ ಹೋಗಿ ನೆಮ್ಮದಿಯಿಂದ ಮಕ್ಕ ಹೋಗು. ಗೌಡ್ಸಿನಿ, ಎಲ್ಲ ನಾಟಕದ ಸೂತ್ರಧಾರಿ ನೀನ ಅಂತ ಹೇಳಿ ನಂಗೆ ಸೂಕ್ಷ್ಮ ಗೊತ್ತಾಗೈತಿ. ನನ್ನ ಸೊಸಿಗೆ ಏನಾರು ಆಗ್ಬೇಕು ನಿನ್ನ ಐತಿ ನಿನಗೆ. ಅದಕ್ಕೆ ನಡಿ ಮನೆಗೆ ಹೋಗು, ನಡಿ. ತಡಿಲೇನು ಪೂರ್ಣಿ, ಇನ್ನೊಂದು ಯಾರು ಮಾತದವ ಗೌಡ್ಸಿನಿ, ಹೇಳಿ ಬರ್ತಾನೆ ನೋಡ ಗೌಡ್ಸಿನಿ. ಮತ್ತು ನನ್ನ ಸೊಸಿ ಕ್ಷೇಮವಾಗಿ ಮನೆಗೆ ಸೇರಿದ್ಲು ಸರಿ, ಯಾಕೆ ನೀನು ಭಾಳ ಕುತಂತ್ರ ಮಾಡಕತ್ತಿದ್ದಿ. ನಿನ್ನ ಯಜಮಾನಕ್ಕೆ ಫೋನ್ ಸಿಕ್ಕ ತಕ್ಷಣ ನನಗೆ ಫೋನ್ ಮಾಡಕ್ಕೆ ಹೇಳು, ಇಲ್ಲಾಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಕತ್ ನೋಡ. ಮತ್ತು ಬರೀ ಅಪಶಕನದ್ದ ಮಾತಾಡ್ತಿರ್ವಾ ನೀವಂತ್ರಿ ಇಬ್ರು. ಅತಿಗೆ ನಾದ್ನಿ ಇಬ್ರು ಹಂಗದಿರಿ ನೋಡು. ಮನೆಗೆ ಹೋಗಿ ಆರಾಮಾಗಿ ಉಂಡು ಮಕ್ಕೋರಿ. ನನ್ನ ಗಂಡ ಫೋನ್ ಮಾಡಿದ ತಕ್ಷಣ ಹೇಳ್ತಾನೆ ನಾನು ಫೋನ್ ಮಾಡಕ್ಕೆ ನಿಮ್ಗೆ. ಈ ಯಜಮಾನ ಬೆಲ್ ಹೋದ್ನ ಏನ ಎಷ್ಟು ತಾತ ನಾನು ಫೋನ್ ಮಾಡಕ್ಕೆ ಹತ್ತಿ ಫೋನ ತೆಗಿಬಲ್ಲ. ಇಲ್ಲಿ ಏನಾತ ಸುದ್ದಿ ಅಂತ ಟೆನ್ಷನ್ ಆಗೈತೆ ನನಗೆ. ಹಂಗಾರೆ ಸುದ್ದಿ ಹಿಂಗಾತ ಅಂತ ಹೇಳಿ ಒಂದು ಫೋನ್ ಮಾಡೋದಿಲ್ಲ. ಇಲ್ಲ ಆ ಹುಡುಗಿ ಹತ್ರನೂ ಫೋನ್ ಐತಿ, ಅದು ಎಲ್ಲಿಟ್ಟತ್ತೆ ಏನೋ ಫೋನ್, ಏನು ಕತೆ ಆಗಿರ್ಬೋದು ಅಲ್ಲಿ. ಹಾಂ ಫೋನ್ ಹತ್ತದ ರಿಂಗ್ ಆಗಕತ್ತತಿ. ರಿಸೀವ್ ಮಾಡಿ ದೊಡ್ಡ ರಿಸೀವ್ ಮಾಡು. ಯಪ್ಪ ನಂಗೆ ಟೆನ್ಷನ್ ತಡೆಯೋಕ್ಕಾಗೋಲ್ತು. ಹಲೋ ಹೇಳ, ಏನಾತ? ಇದಕ್ಕಷ್ಟು ಬರ್ತಿ ಫೋನ್ ಮಾಡಿ ಇಲ್ಲ ನೀನು? ನಾನು ಈಗ ಮೊಬೈಲ್ ನೋಡ್ತಾನೆ ಮಾರಾಗಿತ್ತಿ. ಬ್ಯಾಗ್ನಾಗಿತ್ತು ಮೊಬೈಲ್. ನಾವು ಇಲ್ಲಿ ಇರಲಿಲ್ಲಲ್ಲ, ಅಲ್ಲಿ ದರ್ಶನಕ್ಕೆಲ್ಲ ಹೋಗಿದ್ದಿದ್ದೀವಿ, ಹೊಳಿ ಹತ್ರ ಹೋಗಿದ್ವಿ. ಹಾಗಾಗಿ ಫೋನ್ ನೋಡೋಕ್ಕಾಗಲಿಲ್ಲ. ಈಗ ನೋಡಿದ್ನಿವ, ಅದ್ರಾಗು ಅಯ್ಯೋಯ್ಯಪ್ಪ ನಾನು ಮನುಷ್ಯರಾಗ ಇಲ್ಲಿ ಬಿಡ. ಅಯ್ಯೋ ನಿನ್ನ ಮಾರಿ ಮಣ್ಣಾಗಡಗ್ಲಿ, ನೀನೇನು ಮನುಷ್ಯನ ನೀನು? ಹೌದು ಫೋನ್ ಮಾಡ್ತಾಳ, ಇಷ್ಟು ದೊಡ್ಡ ಸೀರಿಯಸ್ ವಿಷಯ. ಹೌದು ಏನಾರ ಯಾಕಾಗಲಿ ಒಂದು ಫೋನ್ ಮಾಡೋಣ ಅನ್ನೋದು ಖಬರ್ ಬೇಡ ನಿನ್ನ ಮೈಯಾಗ? ಅಯ್ಯೋ ಏನು ಮನುಷ್ಯ ಅದೆಯಾ? ಅವರು ನನ್ನ ಜೀವ ಹಿಡಿದು ತಿಂದುಬಿಟ್ರೆ ಗೊತ್ತನ? ಎಷ್ಟೆಷ್ಟು ಮಾತಾಡ್ತಾರೆ ಗೊತ್ತಾ? ಏನಾರ ಆದ್ರೆ ನೀನ ಜವಾಬ್ದಾರಿ, ಇದಕ್ಕೆಲ್ಲ ನೀನ ಸೂತ್ರಧಾರಿ. ನಾಟಕ ಮಾಡಿಸ್ತಿ ಹಂಗೆ ಹಿಂಗೆ. ನನ್ನ ಮಗಳು ಫೋನ್ ಎತ್ತುವಲ್ಲ ಅಂತ ಹೇಳಿ ಬರ್ತಿ ಮಾತಾಡಕತ್ತಾರ. ಏನಾಯ್ತು ಸುದ್ದಿ? ಹೌದು ಅಕ್ಕಿ ಎಲ್ಲದಾಳ? ನಿನ್ನೆ ನಾನು ಮನೆಯಾಗಿಲ್ಲ ಅಂತೇಳಿ ಹೊಲಕ್ಕೆ ಹುಡುಕಿ ಅಂತ ಬಂದಿದ್ರು. ನನ್ನ ಏನು ಸ್ವಲ್ಪ ಹೊತ್ತರಾಗ ಹೊಡೆದ ಬಿಡ್ತಾರನ್ನ ಅಂತ ಅನ್ಕೊಂಬಿಟ್ಟಿದ್ದೆ ನಾನು. ಹೆಂಗೆ ನಾಜೂಕಾಗಿ ಮಾತಾಡಿ ತಪ್ಪಿಸ್ಕೊಂಡೇನಿ. ಮತ್ತು ಅಲ್ಲ ಆಕಿ ಕತೆ ಏನಾಯ್ತು, ಏನು ಪ್ಲ್ಯಾನ್ ಆಯ್ತು, ಎಲ್ಲದಾಳಕ್ಕಿ, ಏನು ಮಾಡಿದ್ರಿ? ನಾವು ಪ್ಲ್ಯಾನ್ ಮಾಡ್ದಂಗೆ ಆತು, ಆದರೆ ಸ್ವಲ್ಪ ತಡ ಆಗಿ ಹೋತ. ಮೊದಲ ಹೊಳಿಗೆ ಹೋಗಿದ್ರೆ ಎಲ್ಲ ಕೆಲಸ ಮುಗಿಸಿ ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಬಂದುಬಿಡ್ಬೇಕು ಮಾಡ್ಕೊಂಡಿದ್ನೆ. ಮತ್ತು ಇನ್ನು ಹರಿಕೆದು ಬೇರೆ ನೆನಪು ಮಾಡಿಬಿಟ್ಲಕ್ಕಿ. ಅಟಕ್ಕಿ ಹಂಗಾರೆ ಒಂದು ಸರಿ ದರ್ಶನ ಮಾಡ್ಕೊಂಡು ಹೊಳಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ವ್ಯವಸ್ಥೆ ಮಾಡೋಕೆ ಸರಿ ಆಕತಿ. ಆಮೇಲೆ ನಾವು ಅಷ್ಟೇ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರೆ ಆತಂಥೇಳಿ ಪ್ಲ್ಯಾನ್ ಮಾಡ್ದಂಗೆ ಅರ್ಧ ಪೂರ್ತಿ ಕೆಲಸ ಮುಗ್ದೈತಿ. ಈಗ ಹೊಳೆಗೆ ಜಾರಿ ಬಿದ್ದು ಹೋಗ್ಬಿಟ್ಲಕ್ಕಿ ಮುಂದಕ್ಕೆ. ಅದ್ರ ಎಲ್ಲಿ ಹೋಗ್ಬಿಟ್ಲ ಅನ್ನೋದು ಗೊತ್ತಾಗೋಲ್ತು. ಆದರೂ ಭಾರಿ ಹೆದರಿಕೆ ಹಾಕತ್ಬಿಟ್ಟತಿ. ನಿನ್ನ ಮಗಳು ನೋಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಯಪ್ಪ ನಿನಗೆ ಈಜು ಬರ್ತಿತ್ತು, ನೀ ಯಾಕೆ ಈಜಲಿಲ್ಲ ಅಂಥೇಳಿ 16 ಪ್ರಶ್ನೆ ಕೇಳಾಕತ್ತಾಳ. ನೀ ಯಾಕೆ ಕಳ್ಸಿದ್ದೇನೆ ಈಕೆ ನನ್ನ ಜೊತೆಗೆ? ಮನುಷ್ಯ ನೀ ಯಾ ಮನುಷ್ಯನ ನೀನು? ಆಕಿನ ಕಳ್ಸೈತಿ ಅಂತ ಹೇಳಿ ನೀನು ಬಚಾವ್ ಹಾಕಿದಿ. ಇಲ್ಲ ಅಂದ್ರೆ ಒಬ್ಬನ ಹೋಗಿದ್ರೆ ಇದೇ ಪ್ಲ್ಯಾನ್ ಅಂತ ಹೇಳಿ ಗೊತ್ತಾಗ್ತಿತ್ತು ಎಲ್ಲರಿಗೂ. ಅದು ಬಿಡು, ಹಾಳಾಗಿ ಹೋಗ್ಲಿ. ಆಕಿ ಏನರ ಸುಳ್ಳು ಹಾಕಿದೆ ಏನಾರ? ಹಂಗಲ್ಲ, 2 ದಿನದ ಹೊತ್ತಾತಲ್ಲ, ಎಲ್ಲರೂ ಹೆಣನೂ ಸಿಗಲೇ ಇಲ್ಲ. ಅಕಸ್ಮಾತ್ ಪೊಲೀಸರಿಗೆ ಹುಡುಕಿ ಅಂತ ಬಂದ್ರೆ ಏನು ಹೇಳೋದು? ಅದನ್ನ ನಾನು ಯೋಚನೆ ಮಾಡಕತ್ತೀನಿ ಮರಗಿತ್ತಿ. ಹೆಂಗಾರ ಆಗಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಂಗೆ ಕಾಲು ಜಾರಿ ಬಿದ್ದಾಳ ಅಂತ ಹೇಳಿಬಿಟ್ರೆ ಪೊಲೀಸರು ಏನಾರು ಹುಡುಕ್ತಾರನ? ಇಲ್ಲಾಂದ್ರೆ ನಾವು ಹಂಗೆ ಮನೆಗೆ ಬಂದ್ರೆ ಅನುಮಾನ ಬಂದು ಹೋಗತಿ. ಹೌದು, ನೀವು ಹಂಗೆ ಮನೆಗೆ ಬಂದ್ರೆ ಅನುಮಾನ ಬರ್ತೈತಿ. ಊರಾಗಿಂತನ ಎಲ್ಲ ಎದ್ದು ಕುತ್ಕೊಂತಾರ, ದಂಗೆನ ಶುರು ಮಾಡ್ತಾರ. ಮೊದಲು ಹೆಣ್ಣು ಸಕ್ಕಿ ಊರು ತುಂಬ ಪರಿಚಯದ ಬಂದಿದ್ದಾರೆ ಅಕ್ಕಿಗೆ. ನಮಗಾಗ್ಲಾರ್ದಾರ ಭಾಳ ಜನ. ಹೆಂಗನ ಯಾಕಾಗಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಬಿಡ್ರಿ. ಹೌದು ಮರಗಿತ್ತಿ, ನನಗೂ ಹಂಗೆ ಅನ್ಸಾಕತ್ತಿ. ಈಗ ನಾನು
ಗುಡಿಗೆ ಹೋಗಂಗಿಲ್ಲ. ಹೊಳಿ ದಂಡ್ಯಾಗ ಅದಾವೆ ಮರಗಿತ್ತಿ. ಇಲ್ಲಿ ಹೊಳಿ ದಂಡ್ಯಾಗ ಒಂದು ರೆಸ್ಟೋರೆಂಟ್ ಐತೆ, ಅಲ್ಲೇ ಅದಾನೆ. ಏನು ಮಾಡಲಿ, ಏನೂ ದಿಕ್ಕು ಹರಿಲಾರ್ದಂಗೆ ಆಗಿ ಹೋಗ್ಬಿಟ್ಟೈತಿ. ಅತ್ತಾಗ ಹೇಳಲಾರೆ, ಇತ್ತಾಗ ಬಿಡಲಾರೆ. ಈ ಮನ್ಯಾಗ ಮಗ ಏನಂತಾನ, ಅವನಿಗೆ ಸುದ್ದಿ ಗೊತ್ತಾದ್ರೆ ಏನಂತಾನ ಎಷ್ಟು ವಿಚಾರ ಮಾಡಿದ್ರು ಏನೂ ತಲೆಗೆ ಹೊಳಿಯೇ ಒಲ್ತ ನನಗೆ. ನಿಂಗೆ ಐಡಿಯಾ ಎಲ್ಲ ನಾ ಹೇಳ್ಕೊಡ್ತೀನಿ, ಅದೆಲ್ಲ ತಲೆ ಕೆಡಿಸ್ಕೊಬೇಡ. ನೀನು ಒಂದು ಕೆಲಸ ಮಾಡು, ಈಗ ನೀ ರೆಸಾರ್ಟಿಂದ ಹೊರಗೆ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಂಗೆ ರೀ ಮತ್ತು ಕಾಲು ಜಾರಿ ಬಿದ್ದು ಬಿಟ್ಟಾಳ, ಏನಂದ್ರು ತುದಿವರೆಗೂ ಹುಡುಕಿ ಅಂತ ಹೋದೆ, ಎಲ್ಲಿ ಹೋದ ಅಂತ ಗೊತ್ತಾಗಲ್ತ. ಒಂಚೂರು ನೀವೇನಾರ ಸಹಾಯ ಮಾಡ್ತೀರೇನ ಅಂತ ಹೇಳಿ. ಅದ್ರ ನಿನ್ನೆ ಬಿದ್ದಾಳ ಅಂತ ಹೇಳ್ಬೇಡ, ಇವತ್ತು ಬಿದ್ದಾಳ ಅಂತ ಹೇಳು. ಅದ್ರಾಗೂ ಈಗ ಬಿದ್ದಾಳ ಅಂತ ಹೇಳ್ಬೇಕಾ ಮತ್ತೆ ನೀನು? ಹೌದು, ನಾ ಹೇಳ್ತೀನಿ. ನಿನ್ನ ಮಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಲ್ಲ. ಆಕಿ ತಕ್ಕ ಪೆದ್ದಿನೂ ಅಲ್ಲ, ಇತ್ತಕ್ಕೆ ಜಾಣಿನೂ ಅಲ್ಲ, ಹಂಗದಾಳ. ಏ ಮರಯ್ಯ, ಆಕಿನ ಕರ್ಕೊಂಡು ಯಾಕೆ ಹೋಗಿ ನೀ ಪೊಲೀಸ್ ಕಂಪ್ಲೇಂಟ್ ಕೊಡಾಕ? ಆಕಿನ ಬಿಟ್ಟು ಹೋಗಿ ರೂಮ್ನಾಗ ಇರ್ತಾಳೆ ಆಕಿ. ಹೇಳಿದ್ರಾತು, ಇಲ್ರಿ ಮಗಳು ಕರ್ಕೊಂಬಂದಿದ್ದೆ, ಆಕಿಗೆ ಒಂದು ಸ್ವಲ್ಪ ಹುಷಾರಿಲ್ಲ, ರೂಮ್ನಾಗ ಮಂಗಿಸಿ ಬಂದೇನಿ, ಮತ್ತು ನನ್ನ ಸೊಸೆ ಆಗಕ್ಕೆ ಹಿಂಗೆ ಜಾರಿ ಬಿದ್ಲಿ ಈಗಷ್ಟ, ಅದಕ್ಕೆ ನನಗೆ ಸಿಗ್ಲಾರ್ದಕ್ಕೆ ನಿಮ್ಮ ಹತ್ರ ಹುಡುಕಿ ಕೊಡಾಕ್ತೀರೇನ ಅಂತ ಹೇಳಿ ಕೇಳಾಕ್ ಬಂದೇನಿ ಅಂತ ಹೇಳ್ಬಿಟ್ರಾತ. ಆದ್ರೆ ನೀನು ಅವ್ರ ಹತ್ರ ಮಾತಾಡ್ಬೇಕಾರೆ ಹೆದ್ರೋದು ಮತ್ತು ಮುಖ ಎಲ್ಲ ಬೆವರು ಬರೋದು ಹಾಗೆಲ್ಲ ಮಾಡ್ಬೇಡ. ಕಾನ್ಫಿಡೆಂಟ್ ಆಗಿರು. ಕರಡಿ ಮುಂದೆ 2-3 ಸರಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಪ್ರಾಕ್ಟೀಸ್ ಮಾಡಿ ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಡು. ಹೌದವಾ, ನೀನೇನೇ ಹೇಳ್ತಿ ಪ್ರಾಕ್ಟೀಸ್ ಮಾಡಂತ ಹೇಳಿ. ನಾನು ಹೋಗಿ ರವೀಂದ್ರ ಕಲಾಕ್ಷೇತ್ರದಾಗ ಡ್ರಾಮಾ ಮಾಡ್ತಾನೆ ನೋಡು, ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಹೇಳಕ್ಕೆ. ನನ್ನ ಟೆನ್ಷನ್ ನನಗೆ, ನಿಂದೊಂದು. ಅಲ್ಲಿ ಕುತ್ಕೊಂಡು ಏನು ನಾಟಕ ಮಾಡ್ತೀಯನ ನೀನು? ಆಕಿ ಅನ್ಪೂರ್ಣಿ ಹೇಳೋಗಿದ್ದೇನು ಸುಳ್ಳಲ್ಲ, ಎಲ್ಲ ನಾಟಕಕ್ಕೂ ಸೂತ್ರಧಾರಿ ನೀನಾ ನೋಡು. ಇನ್ನೊಂದು ತಿಳ್ಕೊ, ಸಿಕ್ಕ ಹಾಕ್ಕಂಡ್ರೆ ಮಾತ್ರ ಇತ್ತಲ್ಲ ಕಂಬಿ ಎಣಿಸ್ಬೇಕಾಕತಿ. ನಿಜವಾಗ್ಲೂ ಹೇಳ್ತೇನೆ, ಯಾಕೋ ಇದು ಸರಿ ಹೋಗೋಲ್ತು. ಏಯ್ ಮುಚ್ಚ ಬಾಯಿನ, ಬರೀ ಅಪಶಕನ ಹಾಕ್ಬೇಡ. ನೀನು ಮನೆ ಹೇಳ್ತನಕ್ಕೆ ಬಂದಿದ್ದಾವ, ನೀನು ಎಲ್ಲ ಆಸ್ತಿ ನಂದ, ಹೋದ್ರೆ ನೀ ಜೈಲ್ ಪಾಲ್ ಹಾಕಿದೆ ಅಷ್ಟ. ಎಲ್ಲ ಬಂಡ್ ಹೆಂಗ್ಸ, ಎಲ್ಲದಕ್ಕೂ ತಯಾರಾದಿಯಲ್ಲೇ ನೀನು. ನನ್ನನ್ನು ಸಿಗಿಸಿ ಒಳಗೆ ಹಾಕಕ್ಕೂತ ರೆಡಿ ಇದ್ದಿದ್ದಿ ನೀನು. ಆಸ್ತಿಗೋಸ್ಕರ ನೀ ಇಷ್ಟೆಲ್ಲ ಮಾಡ್ತೀಯಾ? ಎಷ್ಟು ಮಾಡ್ತಾನೆ ಬಿಡ್ತಾನೆ, ಅವೆಲ್ಲ ಬೇಡ. ಈಗ ಹೇಳಿದಷ್ಟು ಕೆಲಸ ಮುಗಿಸಿ ಬಾ ನೀನು ಸೀದಾ. ಮೊದಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಏನಾಗ್ತಾನದ ವಿಷಯ ನನಗೆ ಫೋನ್ ಮಾಡಿ ತಿಳಿಸು. ಅದಿರಲಿ, ಮತ್ತು ನಿನಗೆ ಅವರೆಲ್ಲ ಬಂದು ಕೇಳಿದ್ರೆ ಏನು ಹೇಳ್ತಿದ್ದಿ? ಹಾಂ, ಅದನ್ನು ಹೇಳ್ತೇನೆ ಕೇಳು. ನೀನು ನನಗೆ ಫೋನ್ ಮಾಡ್ಬೇಕಾರೆ ಮಾತ್ರ ಫೋನ್ ಆನ್ ಮಾಡು, ಆಮೇಲೆ ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡು. ಇಲ್ಲಾಂದ್ರೆ ಎಲ್ಲರೂ ಫೋನ್ ಹಚ್ಚಿ ನಿನ್ನ ಜೀವ ತಿಂತಾರೆ ನೋಡು ಮತ್ತೆ. ಹೌದು, ಸರಿ. ನಿನ್ನ ತಲೆಯಾಗ ಅವು ಎಷ್ಟೆಷ್ಟು ಐಡಿಯಾಗಳದಾವಲ್ಲಿ. ಸಾಕು, ನಾನೀಗ ಫೋನ್ ಇಡ್ತೀನಿ. ಹೊರಗೆ ಯಾರು ಬಂದ್ರೆ ಸುದ್ದಿ ಗೊತ್ತಾ ಹೋಗತಿ. ಸರಿ ಹಂಗಾರ. ಅಲ್ಲ ತಮ್ಮ, ಇಲ್ಲೇನು ಮಾಡಕತ್ತಿಲ್ಲ ನೀನು? ಲೇ ತಮ್ಮ, ನಿನಗ ಮಾತಾಡ್ಸೋದು. ಮಾತಾಡ ಯಪ್ಪ, ಏನಾತ್ ನಿಂಗ? ಯವ್ವ ಮತ್ತು ಪರಿಮಳ ಫೋನ ಎತ್ತವಲ್ಲ ಬೇ, ಏನಾಗೈತಿ ಅನ್ನೋದು ಗೊತ್ತಾಗೋಲ್ತು. ಅಪ್ಪನ ಫೋನು ಹೋಗೋಲ್ತು, ಯಾರು ಕನೆಕ್ಟ್ ಆಗೋಲ್ರು. ನಿಂಗೇನ್ರ ಸುದ್ದಿ ಏನಾರ ಗೊತ್ತಾತನ್ ಬೇ? ಯಾಕೋ ನಂಗೆ ಮನಸ್ಸು ಭಾಳ ಕಸಿ ಬಿಸಿ ಆಗಾಕತ್ತೈತಿ. ಹೌದಾ ನನ್ನ ಮಗನ? ಅಯ್ಯೋ ದೇವ್ರೆ, ಫೋನ್ ಸಿಗೋಲ್ತ? ಹಂಗ್ಲಿ ಬಿಡು, ಅನ್ಪೂರ್ಣಿ ಬಂದಿದ್ಲ ಆಗಲೇ ಹೊಲಕ್ಕೆ ಹುಡುಕಿ ಅಂತ. ನಾನು ಫೋನ್ ಸಿಗೋಲ್ತು ಗೊಡ್ಸೇನಿ ಅಂದ್ಲು. ನಾನು ಫೋನ್ ಹಚ್ಚಿದ್ನಿಪ್ಪ, ಸಿಗೋಲ್ತು. ಬೇಡ, ದರ್ಶನಕ್ಕೆ ಏನಾರ ಹೋಗ್ಯಾರ ಅಂತ ಹೇಳಿ ನಾನು ಸುಮ್ಮನೆ ಆದ್ನಪ್ಪ. ನೋಡಂತಡಿ, ದರ್ಶನಕ್ಕೆ ಹೋಗಿರ್ತಾರೆ, ಫೋನ್ ಮಾಡ್ತಾರ. ಮೊಬೈಲಾಗ ಚಾರ್ಜ್ ಎಲ್ಲ ಇರಂಗಿಲ್ಲ ಬೇರೆ. ನೋಡಂತಾಗ, ನೋಡಿ ಏನಾರ ಫೋನ್ ಮಾಡ್ತಾರೋ ಏನೋ ಕಾಯನಂತ. ಇಲ್ಲ ಬೇವ, ನಂಗೆ ಸಮಾಧಾನ ಆಗೋಲ್ತು. ಏನು ಮಾಡ್ಲಿ, ಏನು ಅನ್ಸ್ಬಿಟ್ಟೈತಿ. ನಾನು ಹೊಂಟು ಬಿಡ್ಲೇನ ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟೆ ನಿನ್ನೆ ರಾತ್ರಿ ಟ್ರೈನಿಗೆ. ಆದ್ರೆ ನೋಡೋಣ, ಇವತ್ತೊಂದಿನ ಕಾಯೋಣ ಅಂತ ಹೇಳಿ ಸುಮ್ಮನಾಗೇನಿ. ಇರಲಿ ನನ್ನ ಮಗನ, ಇರಲಿ. ದುಡುಕ್ಯಾ ನಿರ್ಧಾರ ತಗೋಬೇಡ. ನೋಡೋಣ, ಇವತ್ತು ಒಂದಿನ ನೋಡೋಣ ಏನೇನು ಆಕತ್ತೆ ಏನು ಅಂತ ಹೇಳಿ. ಮತ್ತು ಹೋಗಪ್ಪ, ಜಳಕ ಮಾಡಿಬ. ಹೋಗಿ, ಹೊಲದಿಂದ ಬಂದಿದ್ದೀತಮ್ಮ, ಹೋಗಿ ಜಳಕ ಮಾಡಿಬ. ಹೊಟ್ಟಿಗೆ ಏನಾರ ಹಾಕ್ತೇನೆ. ಮತ್ತು ಊರಿಂದ ಊರಿಗೆ ಹೋದಾಗ ಇಂಥವೆಲ್ಲ ಅಕ್ಕವ. ನೀನು ಎಷ್ಟು ದಿವಸ ಹಾಕಿದ್ ಬಿಟ್ಟಿಲ್ಲ ನೋಡು, ಅದಕ್ಕೆ ನಿಂಗೆ ಗೊತ್ತಾಗಂಗಿಲ್ಲ. ಈಗ ಭಾಳ ದಿನಕ್ಕೆ ಹೋಗ್ಯಾಳ ನೋಡೋಕ್ಕಿ, ಅದಕ್ಕೆ ನಿಂಗೆ ಹಂಗೆ ಅನ್ಸತಿ. ನಿಮ್ಮ ಅಪ್ಪನ ಅದನ್ನು ತಗೋ ಜೊತೆಗೆ, ನಿಮ್ಮ ತಂಗಿ ಅದಾಳ, ಅದಕ್ಕೆ ಯಾಕೆ ಹೆದರ್ತಿದ್ದಿ? ಹೆದರಿಕೆ ನನ್ಗೆ ಅದಕ್ಕೆ ಅಲ್ಬೇ. ಹೆಂಗಾರ ಆಗಲಿ ಫೋನಾರ ಮಾಡ್ಬೇಕು. ಅಟ್ಲೀಸ್ಟ್ ಒಂದು ಫೋನಾರ ಮಾಡಿದ್ರೆ ನಂಗೆ ಸಮಾಧಾನ ಆಕತ್ತೆ ಮನಸ್ಸಿಗೆ. ಏನು ಮಾಡಲಿ ಅನ್ನಿಸ್ಬಿಟ್ಟೈತಿ. ಹೇಳಿದ್ನಲ್ಲ ನನ್ನ ಮಗನ, ಹೆದರ್ಬೇಡ ನೀನು, ಹೆದರ್ಬೇಡ. ಆರಾಮಾಗಿರು. ಹೋಗು, ಜಳಕ ಮಾಡು, ಹೊಟ್ಟಿಗೆ ಏನಾರು ಹಾಕ್ಕೊಂಡು ಒಂದು ಚವತ್ ನಿದ್ದೆ ಮಾಡಿ ಆಮೇಲೆ ಫೋನ್ ಮಾಡ್ತಾರೋ ಏನು ನೋಡೋಣಂತ. ಹಾಂ, ಹೇಳ್ಪ ತಮ್ಮ, ಹೋಗು. ಹಿಂಗೆ ಬೇಸರದಾಗ ಇರಬಾರ್ದಪ್ಪ ನೀವು. ಏನು ಪ್ರೀತಿಯೋ ಯಪ್ಪ ನಿಮ್ಮದು. ಏನು ಜಳಕ ಮಾಡ್ಬೇಕು, ಏನು ಉಣ್ಬೇಕು, ಅಕ್ಕಿ ಇಲ್ಲದ ಜೀವನ ನಾನು ನೆನೆಸ್ಕೊಳಕ್ಕೆ ನಂಗೆ ಸಾಧ್ಯ ಇಲ್ವೇ. ಹಾಗಾಗಿ ಮನಸ್ಸು ತಡಿಯೋವಲ್ತು. ಆತು, ನೀ ಹೇಳಾಕತ್ತಿ ಅಂತ ಹೇಳಿ ಜಳಕ ಮಾಡಿ ಬರ್ತಾನೆ. ನಂಗೆ ಊಟಕ್ಕೆ ಏನು ಬೇಡ, ನಾನು ಹೊಕ್ಕಂತಾನೆ ಹೋಗಿ ಆಮೇಲೆ ಎದ್ದು ಬರ್ತಾನೆ.
ಹಂಗೆ ಮಾಡತ್ತಮ್ಮ ನಿಂಗೆ ಯಾವುದು ಸರಿ ಅನಿಸ್ತತಿ ಅದನ್ನು ಮಾಡು ಹೋಗಯ್ಯಪ್ಪ ಹೋಗ ಅಬ್ಬಬ್ಬಬ್ಬಬ್ಬ 2 ದಿನ ಕಾಣ್ಲಾರ್ದಕ್ಕೆ ನಾಟಕ ಮಾಡ್ತಾನೆ ನಾಟಕನ ಅಕ್ಕಿನ ತಂದು ನಮ್ಮ ಮನ್ಯಾಗ ಇಟ್ಟು ನಮ್ಮ ಮನೇನ ಬೆಂಕಿ ಹಚ್ಬೇಕಂತ ಮಾಡಿಬಿಟ್ಟ ಇವನಿಗೆ ಸರಿ ಹಿಂಗೆ ಅದು ಹಾಕ್ತಾನೆ ಇವನಿಗೆ ಮಾಡ್ತಾನೆ ತಡಿ ಅಕ್ಕಿಲಿದ್ದ ಜೀವನ ನೆನೆಸ್ಕೊಳಕ್ಕಾಗದಲ್ಲ ನಿನಗೆ ಇರಲಿ ಮತ್ತೆ ಎಲ್ಲರೂ ಹೆಂಗದಿರಿ ಆರಾಮದಿರೇ ನಾವೆಲ್ಲರೂ ಭಾಳ ಆರಾಮದೇವಿ ನೀವು ಆರಾಮದಿರಿ ಅಂತ ತಿಳ್ಕೊಂಡೇನಿ ಮತ್ತು ನಮ್ಮ ಚಾನಲ್ನ ಯಾರ್ಯಾರು ನೋಡಕತ್ತೀರಿ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಪರಿವಾಳನ ಕತೆ ಏನಾತಂತ ಯಾರಿಗೂ ಕ್ಯೂರಿಯಾಸಿಟಿ ಇಲ್ಲನ ನೋಡೋಣ ಮುಂದೆ ಏನಾಕತಿ ಅಂತ ಹೇಳಿ ಕನ್ನಡಿ ಕಾಮಿಡಿನ ವಾಚ್ ಮಾಡ್ತಾಯಿರ್ರಿ ಯಾವಾಗಲೂ ಸರಿ ಹಂಗಾರೆ